ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ನನ್ನ ಮಗನ ಡಿಪ್ಲೊಮಾ ಕೋರ್ಸ್ ಮುಗಿತಾ ಇದೆ. ಅದಕ್ಕೆ ಎಲ್ಲರನ್ನೂ ಪೇರೆಂಟ್ಸ್ ಎಲ್ಲ ಕರೆದು ಮೀಟಿಂಗ್ ಮಾಡಿದರು. ಇದು ಬಂದ್ಬಿಟ್ಟು ಮೈಸೂರು JSS ವಿಕಲಚೇತನ ಕಾಲೇಜಲ್ಲಿ. ಅಂದರೆ ಮಕ್ಕಳಿಗೆ ಇನ್ನು ನೆಕ್ಸ್ಟು ಕೆಲಸಕ್ಕೆ ಕಳಿಸ್ಬೇಕಾದ್ರೆ ಕೆಲವ್ರಿಗೆ ಸೆಲೆಕ್ಟ್ ಆಗಿರ್ತಾರೆ, ಕೆಲವರು ರಿಜೆಕ್ಟ್ ಆಗಿರ್ತಾರೆ. ಅಂದರೆ ಇವ್ರು ಸರಿಯಾಗಿ ಇಂಟರ್ವ್ಯೂ ಮಾಡ್ದೇ ಆ ಥರ ಮಕ್ಕಳು ಎಲ್ಲ ಇರ್ತಾರಲ್ವ, ಅಂಥವ್ರಿಗೆ ಯಾವ ರೀತಿ ನೀವು ಅವ್ರನ್ನ ಮುಂದಕ್ಕೆ ತಿರ್ಗಿ ಮತ್ತೆ ಕೆಲಸಕ್ಕೆ ಸೇರಿಸ್ಬೇಕು. ಅವ್ರಿಗೆ ಅವ್ರು ರಜಾ ಗಿಜಾ ಹಾಕಿದ್ರೆ ರಜಾ ಹಾಕ್ಬೇಡಿ ಅಂತ ಹೇಳಬೇಕು, ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಆ ಥರ ಮಕ್ಕಳ ಬಗ್ಗೆನೇ ಒಂದು ಮೀಟಿಂಗ್ ಇತ್ತು. ಮುಗೀತು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಕೆಲಸಕ್ಕೆ ಹೋಗೋ ಟೈಮಲ್ಲಿ ಊರಲ್ಲಿ ಕರ್ಸ್ಕೊಳ್ಳೋದು ಅದು ಇದು ಅಂದ್ಬಿಟ್ಟು ರಜಾ ಹಾಕ್ಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಡೈಲಿ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ, ಅವ್ರನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಡಬೇಡಿ ಅಂತ ಕೆಲವೊಂದು ಮಾತುಗಳನ್ನ ಹೇಳಿ ಪೇರೆಂಟ್ಸ್ಗೆ ಅರ್ಥ ಮಾಡಿಸ್ತಾಯಿದ್ರು. ಯಾಕೆಂದರೆ ಈ ಥರ ಮಕ್ಕಳು ಅಂದರೆ ಅವ್ರಿಗೆ ಅರ್ಥ ಆಗೋಲ್ಲ ನಾವು ಹೇಳೋದು. ಹಂಗಾಗಿ ಸುಮ್ಮನೆ ಇವಾಗ ಸಂಬಳ ದುಡ್ಡು ಬಂತು ಅಂದರೆ ಸುಮ್ಮನೆ ವೇಸ್ಟ್ ಮಾಡೋದು, ಹಾಳು ಮಾಡೋದು, ಹೆಂಗೋ ಕೆಲಸ ಮಾಡ್ತೀವಿ ಅಂತ ಅಲ್ಲೇ ರೂಮಲ್ಲೇ ಇರ್ತಾರೆ, ವೇಸ್ಟಾಗಿ ಹಾಳು ಮಾಡೋದು ಆ ಥರ ಎಲ್ಲ ಮಾಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಅಲ್ಲೇ ಡೈಲಿ ಮಾತಾಡಿ ಅವ್ರಿಗೆ ಬುದ್ಧಿ ಹೇಳಿ ಮಾಡಿ ಅಂತ ಹೇಳ್ತಾಯಿದ್ರು. ಹಂಗೆ ಇದು ಒಂದು ಮೀಟಿಂಗು, ಪ್ರತಿಯೊಬ್ಬರನ್ನು ಬನ್ನಿ ಅಂತ ಮೀಟಿಂಗಿಗೆ ಕರೆದಿದ್ರು. ಅಂದರೆ ಮುಗಿತಾ ಬಂತು. ಕೆಲವೊಬ್ಬ ಮಕ್ಕಳಿಗೆ ಕೆಲಸ ಸಿಗುತ್ತೆ, ಕೆಲವೊಬ್ಬರಿಗೆ ಸಿಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಕೆಲವು ಮಕ್ಕಳು ಇನ್ನೂ ಕೆಲಸ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಹೇಳೋಕ್ಕೆ ಪೇರೆಂಟ್ಸ್ಗಳಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾವು ಸ್ಕ್ರೀನಲ್ಲಿ ಈ ಥರ ಮಕ್ಕಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಸಲ ಇಷ್ಟು ಮಕ್ಕಳು ಹೋಗಿದ್ರು, ಹೋದ ವರ್ಷ ಎಷ್ಟು ಮಕ್ಕಳು, ಹೋದ ಸಾರಿಗಿಂತ ಈ ಸಲ ಎಷ್ಟು ಮಕ್ಕಳು ಹೋಗಿದ್ದಾರೆ, ಆ ಥರ ಒಂದು ಪೇರೆಂಟ್ಸ್ಗಳಿಗೆ ಅರ್ಥ ಆಗಲಿ ಅಂತ ಇದು ಮಾಡ್ತಿದ್ರು. ಮತ್ತು ಕೆಲವೊಂದು ಮಕ್ಕಳು ಓದ್ತೀನಿ ಅಂದರೆ ಅವರೇ ಇವಾಗ ಸ್ಕಾಲರ್ಶಿಪ್ ಕೊಟ್ಟು, ಅಂದರೆ ಇವಾಗ 1,00,000 ರೂಪಾಯಿ ಆಗುತ್ತಂದರೆ ಒಂದು 50,000 ಅವರೇ ಕೊಡ್ತಾರಂತೆ, ಇನ್ನು 50,000 ನಾವು ಖರ್ಚು ಮಾಡಿ ಓದಿಸೋದು ಆ ಥರ ಎಲ್ಲ ಇದೆ. ಅದನ್ನು ಅಂದರೆ ಇವಾಗ ತರ್ತಾ ಇದ್ದಾರೆ, ಮುಂದಕ್ಕೆ ಸಿಗುತ್ತೆ ಮುಂದೆ ಓದೋರಿಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳ್ತಾಯಿದ್ರು. ಒಂದಷ್ಟು ಅದ್ರ ಬಗ್ಗೆ ಎಲ್ಲ ಮೀಟಿಂಗ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಕೇಳಿಕೊಂಡು ಅದೇ ಇನ್ನು ಇವನಿಗೆ ನಮ್ಮ ಹುಡುಗನಿಗೂ ರಿಜೆಕ್ಟ್ ಆಗಿದೆ, ಇನ್ನೂ ಸಿಕ್ಕಿಲ್ಲ. ನೆಕ್ಸ್ಟು ಸಿಕ್ಕಿದ್ರೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಕೆಲವೊಂದು ಮಕ್ಕಳು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ, ಹೋಗ್ತಾ ಇರ್ತಾರೆ. ಇವಾಗ ಇಂಟರ್ನ್ಶಿಪ್ ಮಾಡಿರ್ತಾರಲ್ವ, ಅಲ್ಲಿ ಹಂಗೆ ಸೆಲೆಕ್ಟ್ ಆಗಿದರೆ ಅವ್ರಿಗೆ ಸ್ಯಾಲ್ರಿ ಇಷ್ಟಿಷ್ಟು ಬರುತ್ತೆ ಅಂತೆಲ್ಲ ಅದನ್ನು ಹೇಳ್ತಾಯಿದ್ರು. ಈ ಥರ ಸ್ಯಾಲ್ರಿ ಬರುತ್ತೆ ಅಂದ್ಕೊಂಡು ಇಷ್ಟಿಷ್ಟು ಸ್ಯಾಲ್ರಿ ಬರುತ್ತೆ ಅಂತೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಿದ್ರು. ಹಂಗಾಗಿ ಇವಾಗ ನಮ್ಮ ಹುಡುಗಂದು ಇನ್ನೊಂದು ಹುಡುಗ ಗುಲ್ಬರ್ಗ ಕಡೆನೂ ರಾಣಿಬೆನ್ನೂರು ಕಡೆ ಹುಡುಗ ಸೋಮನಾಥ್ ಅಂತ, ಇಬ್ಬರದು ರಿಜೆಕ್ಟ್ ಆಗಿತ್ತು. ಅವರಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದಿದ್ದು. ಅಂದರೆ ಇವಾಗ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋಕ್ಕೆ ಸೆಲೆಕ್ಟ್ ಆದಮೇಲೆ ಹೇಳ್ತೀವಿ ಅಂತ ಹೇಳಿದರು. ಹಂಗಾಗಿ ಅದು ಇಲ್ಲಿ ಮೀಟಿಂಗಲ್ಲೆಲ್ಲ ಹೇಳ್ಕೊಂಡು ಅದಕ್ಕೆ ಹುಡುಗ ಸೆಲೆಕ್ಟ್ ಆದರೆ ಹೋಗೋಣ ಅಂದ್ಬಿಟ್ಟು ಅವ್ನು ಊರಿಗೆ ಹೋಗಿಲ್ಲ, ನಮ್ಮ ಮನೆಗೆ ಬರ್ತೀನಿ ಅಂದ್ಬಿಟ್ಟು ಬಂದಿದ್ದ. ಹಾಗಾಗಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ತಿಂಡಿ ಎಲ್ಲ ಇತ್ತು, ಊಟ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಬಂದೆ. ಆಮೇಲೆ ನಮ್ಮ ಹುಡುಗ ಅದ್ರ ನಾಳೆಗೆ ಏನೋ ಅಲ್ಲಿ ಮೀಟಿಂಗಲ್ಲ ಎಕ್ಸಾಮ್ದು ಏನೋ ಸ್ವಲ್ಪ ಜೆರಾಕ್ಸು ಅದು ಇದು ಕೊಡೋದು ಇರುತ್ತಲ್ವ, ಅದನ್ನೆಲ್ಲ ಕೊಟ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಸರಿ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂದ್ಬಿಟ್ಟು ನಾನು ಬಂದೆ. ಮೀಟಿಂಗಲ್ಲಿ ಹಿಂಗೇನೆ ಅದ್ರ ಬಗ್ಗೆ ಮಕ್ಕಳ ಬಗ್ಗೆನೇ ಅದು ಇದು ಅಂತೇನೇನೋ ಮಾತಾಡ್ತಾನೆ ಇದ್ದರು, ಹೇಳ್ತಾಯಿದ್ರು. ಹೇಳ್ದಂಗೆ ಕಾಲೇಜಿಗೆ ಸೇರಿಸಿ ಈ ಥರ ಮಕ್ಕಳಿಗೆ ಸಿಕ್ಕಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಹಿಂಗೆ ನಿಮಗೂ ಯಾವುದಾದ್ರೂ ಕೆಲಸ ಗೊತ್ತಿರೋರಿದ್ರೆ ಕೇಳಿ. ಇವಾಗ ನಾವು ಒಂದು ಸಲ ಸೇರಿಸಿರ್ತೀವಿ, ನೀವೇನಾರು ಬೇಡ ಅಂತ ರಿಜೆಕ್ಟ್ ಮಾಡಿ ನೀವು ಕೆಲಸ ಬಿಡಿಸ್ಬಿಟ್ರೆ ಮತ್ತೆ ನೀವೇ ಹೋಗಿ ಕೇಳಿದ್ರೆ ಕೆಲಸ ಕೊಡೋಲ್ಲ ಅವರು ಅಂತ ಅದನ್ನು ಹೇಳ್ತಾಯಿದ್ರು. ಯಾಕೆಂದರೆ ಇವ್ರ ಕಡೆಯಿಂದ ಹೋದಾಗ ಒಂದು ವ್ಯಾಲ್ಯೂ ಇರುತ್ತೆ, ಹಾಗಾಗಿ ಕೆಲಸ ಕೊಡ್ತಾರೆ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಕೆಲಸ ಬಿಟ್ಬಿಟ್ಟು ನಾವು ಹೋಗಲ್ಲ ಈ ವರ್ಷ ನೆಕ್ಸ್ಟ್ ವರ್ಷ ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ಇವಾಗ ಅವರೇ ಹೋದ್ರೆ ಅಂತೂ ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಕೆಲವೊಂದು ಮಕ್ಕಳು ಇವಾಗ ಇಲ್ಲಿ ಬೇಡ ಇನ್ನು ನೆಕ್ಸ್ಟ್ ವರ್ಷ ಹೋಗೋಣ ಈ ವರ್ಷ ಬೇಡ ಆ ಥರ ರಿಜೆಕ್ಟ್ ಎಲ್ಲ ಮಾಡ್ತಾರಲ್ವ, ಅದಕ್ಕೋಸ್ಕರ ಅವರು ಆ ಥರ ಎಲ್ಲ ಮೀಟಿಂಗಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಯಾವುದೇ ಕೆಲಸ ಸಿಕ್ಕಿರೋ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಕೆಲಸ ಮಾಡಲಿ ಮಕ್ಕಳು, ಕೆಲಸದಿಂದ ಮಾತ್ರ ಬಿಡಿಸ್ಬೇಡಿ. ಏನೇ ಕೆಲಸ ಮಾಡಿದ್ರು ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಗೊತ್ತಾಗುತ್ತೆ. ಇಷ್ಟು ಕೆಲಸ ಮಾಡಿ ಇಷ್ಟು ಸಂಪಾದನೆ ಮಾಡ್ತೀನಿ ನಾನು ಅನ್ನೋದೊಂದು ಜವಾಬ್ದಾರಿ ಬರುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಇಷ್ಟು ದಿನ ಮಾಡಿದ್ರೆ ನಮ್ಗೆ ಇಷ್ಟು ಒಂದು ತಿಂಗಳಿಗೆ ಇಷ್ಟು ಸ್ಯಾಲ್ರಿ ಕೊಡ್ತಾರೆ, ಇಷ್ಟು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಲಿ. ಹಾಗಾಗಿ ಕೆಲಸದಿಂದ ಬಿಡಿಸ್ಬಿಟ್ಟು ಓದೋಕ್ಕೆ ಇದು ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಈ ವರ್ಷ ಕೆಲಸ ಮಾಡಲಿ. ನೀವು ಓದಿಸ್ತೀನಿ ಅಂದರೆ ಈ ವರ್ಷ ಮಾಡಿದ್ಮೇಲೆ ನೆಕ್ಸ್ಟ್ ವರ್ಷ ಓದೋಂಗಿದ್ರೆ ಓದಿಸಿ ಅಂತ. ಆ ಥರ ಕೆಲಸ ಸಡನ್ನಾಗಿ ಇವಾಗ ನೆಕ್ಸ್ಟು ನೀವು 2 ವರ್ಷ 3 ವರ್ಷ ಓದಿದ್ರೂ ಅದೇ ಕೆಲಸ ಸಿಗೋದು. ಆವಾಗಲೂ ನಿಮ್ಗೆ ಅಷ್ಟೇ ಸ್ಯಾಲ್ರಿ, ಹೋಗ್ತಾ ಜಾಸ್ತಿ ಆಗುತ್ತೆ ಹೊರತು ನೀವು ಓದ್ಬಿಟ್ಟಿದ್ದೀರ ಅಂದ್ಬಿಟ್ಟು ಸ್ಯಾಲ್ರಿ ಜಾಸ್ತಿ ಬರೋಲ್ಲ ಅಂತ ಸ್ವಲ್ಪ ಅದ್ರ ಬಗ್ಗೆ ಒಂದಷ್ಟು
ಒಂದಷ್ಟು ಅವೇರ್ನೆಸ್ ಹೇಳ್ತಾಯಿದ್ರು, ಈ ಥರ ಅಂತೆಲ್ಲ ತಿಳ್ಕೊಳ್ಳಿ ನೀವು. ಇವಾಗಿಲ್ಲ ಇನ್ನೊಂದು 2 ವರ್ಷ ಓದಿಸ್ಬಿಟ್ರೆ ಜಾಸ್ತಿ ಸಂಬಳ ಬಂದ್ಬಿಡುತ್ತೆ, ಆ ಥರ ಈ ಥರ ಎಲ್ಲ ಯೋಚನೆ ಮಾಡಬೇಡಿ ಅಂತ ಅದ್ರ ಬಗ್ಗೆನೇ ಒಂದಷ್ಟು ವೀಡಿಯೋಸು ಹೇಳ್ತಾಯಿದ್ರು. ವೀಡಿಯೋಗಳ್ನ ತೋರಿಸಿ ಅಲ್ಲಿ ಈ ಥರ ಮಕ್ಕಳಿಗೆ ಈ ಥರ ಈ ವರ್ಷ ಸೇರಿರೋರಿಗೆ ಹೋದ ವರ್ಷ ಓದಿ ಸೇರಿರೋರಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ. ಆಮೇಲೆ ಕೆಲವರೆಲ್ಲ ಅದೇ ಗೌರ್ಮೆಂಟ್ ಜಾಬ್ ಬಗ್ಗೆನೂ ಕೇಳ್ತಾಯಿದ್ರು, ಅದಕ್ಕೂ ಹೇಳ್ತಾಯಿದ್ರು ಈ ಥರ ಸೇರ್ಕೋಬೋದು ಅಂತೆಲ್ಲ. ಆಮೇಲೆ ಈ ಮಕ್ಳಿಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೈ ಸನ್ನೆಯಲ್ಲಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಇವ್ರಿಗೆ ಕಿವಿ ಕೇಳಿಸಲ್ವಲ್ಲ, ಆ ಥರದ್ದು ಎಲ್ಲ ಥರದವರು ಇದ್ದಾರೆ. ಕಿವಿ ಕೇಳಿಸೋದವ್ರು ಇದ್ದಾರೆ, ಕಣ್ಣು ಕಾಣಿಸ್ತಾ ಇದ್ದವ್ರೆ, ಬೇರೆ ವಿಕಲ್ಯ ಇರೋರೆಲ್ಲ ಇದ್ದಾರೆ. ಹಂಗಂತಿದ್ರಲ್ಲಿ ಜಾಸ್ತಿ ಕಿವಿ ಕೇಳಿಸ್ತಾ ಇರೋ ಮಕ್ಕಳೇ ಇಲ್ಲಿರೋದು, ವಿಕಲಚೇತನ ಮಕ್ಕಳು ಇಲ್ಲಿರೋರೆಲ್ಲ. ಹಾಗಾಗಿ ಅದು ಅವ್ರಿಗೆ ಅರ್ಥ ಆಗೋಲ್ಲ ಹೇಳೋದು. ಅವ್ರ ಮೈಕಲ್ಲಿ ಹೇಳ್ತಿರೋದು ಮಾಮೂಲಿ ಪೇರೆಂಟ್ಸ್ಗೆ ಕೇಳಿಸೋರ್ಗೆ ಅರ್ಥ ಆಗುತ್ತೆ. ಇವ್ರಿಗೆ ಅರ್ಥ ಆಗದೆ ಇದ್ದವ್ರು ಏನೋ ಅಂದರೆ ಮುಂದೆ ಒಬ್ಬರು ಟೀಚರ್ಸ್ ನಿಂತ್ಕೊಂಡು ಅದ್ರ ಬಗ್ಗೆ ಅವ್ರ ಕೈ ಸನ್ನೆ ಮಾಡ್ಕೊಂಡು ಹೇಳ್ತಾರೆ. ಅಂದರೆ ಅದೇ ಕೈ ಸನ್ನೆ ಮಾಡೋದೇ ಒಂದು ಸಬ್ಜೆಕ್ಟ್ ಇದೆ. ಹಾಗಾಗಿ ಆ ಥರ ಹೇಳ್ತಾಯಿದ್ರು. ಹಾಗೆ ಮನೆಗೆ ಬಂದ್ವಿ. ಆಮೇಲೆ ಆ ಹುಡುಗನ ಬರ್ತಡೇ ಅಂತ ನನ್ನ ಮಗ ಸ್ಟೇಟಸ್ಗೆ ಹಾಕಿದ್ದ. ನಾನು ಹೇಳಿದೆ ಹೋಗ್ಲಿ ಪಾಪ, ನಮ್ಮ ಮನೇಲಿದ್ದಾನೆ ಈ ವರ್ಷ, ಒಂದು ಚಿಕ್ಕದೊಂದು ಕೇಕ್ ತೊಗೊಬಾ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ನಾನ್ ವೆಜ್ಜು ಮಾಡಿದ್ದೆ. ಆ್ಯಕ್ಚುಲಿ ಆ ಹುಡುಗ ನಾನ್ ವೆಜ್ ತಿನ್ನಲ್ಲ ಅಂತೆ. ಆಮೇಲೆ ಇವನು ಹೇಳಿಲ್ಲ ನಮ್ಮ ಮಗ ನಾನ್ ವೆಜ್ ಅವ್ನು ತಿನ್ನಲ್ಲ ಅಂತ. ಪಾಪ ಮೊಟ್ಟೆ ತಿಂತಾನೆ ಅಂದ್ಬಿಟ್ಟು ಆಮೇಲೆ ನನ್ನ ಮಗಳು ಎಗ್ ರೈಸ್ ಮಾಡಿಕೊಟ್ಲು. ನಾನ್ ವೆಜ್ ಇವನು ತಿನ್ನಲ್ಲ ಬೇಡ ಅಂದ್ಬಿಟ್ಟು ಹೇಳ್ದ ನನ್ನ ಮಗ. ಆಮೇಲೆ ಅವ್ನು ಮೊದಲೇ ಹೇಳ್ಬೇಕಿತ್ತು, ಆಮೇಲೆ ಎಲ್ಲ ಆದಮೇಲೆ ಹೇಳ್ದ ಹೋಗ್ಲಿ ಬಿಡಪ್ಪ ಅಂದ್ಬಿಟ್ಟು. ಆಮೇಲೆ ಅವನಿಗೆ ಎಗ್ ರೈಸ್ ಮಾಡಿಕೊಟ್ಬಿಟ್ಟು ನನ್ನ ಮಗಳು ಆಮೇಲೆ ಚಿಕ್ಕದಾಗಿ ಈ ಥರ ಕೇಕ್ ತಂದು ನಾನು ನನ್ನ ಮಗ ನನ್ನ ಮಗಳು 3 ಜನನೂ ಅವನೇ ಆಲ್ರೆಡಿ ಹೊಸ ಬಟ್ಟೆ ತಂದು ಇಟ್ಕೊಂಡಿದ್ದ ನೋಡಿ, ಹಾಕ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟ. ಇದರಲ್ಲಿ ಏನಪ್ಪ ಒಂದು ಅಂದರೆ ನನ್ನ ಮಗ ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಮಾತಾಡ್ತಾನೆ. ಆದರೆ ಇವನು ಅರ್ಥ ಮಾಡಿಕೊಂಡ್ರು ಇವನು ಮಾತಂತೂ ಆಡಲ್ಲ, ಒಂದೇ ಒಂದು ವರ್ಡೂ ಮಾತಾಡಲ್ಲ, ಫುಲ್ಲು ಕೈ ಸನ್ನೆ. ಆದರೆ ನನ್ನ ಮಗ ಅಪ್ಪ ಅಮ್ಮ ಕೊಡು ಹೋಗು ಬಾ ಅದು ಅಂತ ಸಣ್ಣ ಸೆಂಟೆನ್ಸ್ಗಳಲ್ಲೆಲ್ಲ ಮಾತಾಡ್ತಾನೆ ನನ್ನ ಮಗ. ಅಂದರೆ ನಾನು ಥೆರಪಿ ಕೊಡಿಸಿದ್ದೆ ಮೈಸೂರಲ್ಲಿ, ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ. ಹಾಗಾಗಿ ತುಂಬಾ ಕಷ್ಟಪಟ್ಟು ಮಾಡಿದ್ದರಿಂದ ಅವ್ನಿಗಿವತ್ತು ಎಲ್ಲ ಸ್ವಲ್ಪ ಮಾತಾಡ್ತಾನೆ. ಆದರೆ ಈ ಹುಡುಗನಿಗೇನೂ ಟಚ್ ಇಲ್ಲ. ಹಾಗಾಗಿ ಏನೇ ಇದು ಮಾಡಿದ್ರು ಕೈ ಸನ್ನೆನೇ ಹೊರತು ಒಂದೇ ಅಕ್ಷರನೂ ಅವ್ನು ಬಾಯಿ ಬಿಟ್ಟು ಮಾತಾಡಲ್ಲ. ಅದೊಂದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಹೊಟ್ಟೆಲಿ ಹುಟ್ಟಿದ್ದಾರೆ. ಹಾಗಾಗಿ ಕಣ್ಣಲ್ಲಿ ನೀರಂತೂ ಬರುತ್ತೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೋತಾ ಇದ್ದಾನೆ ಪಾಪ. ಅವನು ಒಂದೇ ಒಂದು ವರ್ಡು ಮಾತಾಡಲ್ಲ. ನನ್ನ ಮಗ ಸ್ವಲ್ಪನಾದ್ರು ಅಪ್ಪ ಅಮ್ಮ ಹೋಗು ಬಾ ತಗೋಬಾ ಕೊಡು ನನಗದು ಬೇಕು ಅಂತೆಲ್ಲ ಕೇಳ್ತಾನೆ. ಆದರೆ ಆ ಹುಡುಗ ಕೈ ಸನ್ನಲ್ಲೇ ಹೇಳೋದೆಲ್ಲನೂ. ನೋಡಿ ಈ ರೀತಿ ನಮ್ಮ ಮನೇಲಿ ಒಂದು ನನ್ನ ಮಗನ ಫ್ರೆಂಡ್ ಬರ್ತಡೇ, ಪೇರೆಂಟ್ಸ್ ಮೀಟಿಂಗು 2 ಆಯಿತು. ಈ ರೀತಿ ಆಯಿತು ನೋಡಿ ಈ ಲಾಗಲ್ಲಿ. ನನ್ನ ಮಗನ ಬರ್ತಡೇದು ಸುಮ್ಮನೆ ಸಿಂಪಲ್ಲಾಗಿ ನಮ್ಮ ಮನೇಲಿ ಇದ್ದಾನಲ್ಲ ಈ ಹುಡುಗ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.